ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರಿಗೆ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ. ಕಾಡಾನೆಗಳಿಂದ ತಮ್ಮ ಕೃಷಿ ಉಳಿಸುವ ಜೊತೆಗೆ ತಮ್ಮ ಪ್ರಾಣವನ್ನ ಉಳಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಅದರಲ್ಲೂ ಜಿಲ್ಲೆಗೆ ಕೇರಳ ರಾಜ್ಯದಿಂದ ಆಗಮಿಸುವ ಕೇರಳ ಆನೆಗಳ ಸಂಖ್ಯೆ ಮತ್ತು ಉಪಟಳ ಹೆಚ್ಚಾಗುತ್ತಿದೆ. ಆನೆ ಟಾಸ್ಕ್ ಫೋರ್ಸ್ ರಚಿಸುತ್ತೇವೆ ಎಂದು ಕಳೆದ ಬಜೆಟ್ನಲ್ಲಿ ಘೋಷಿಸಿದ್ದ ರಾಜ್ಯ ಸರ್ಕಾರ ಭರವಸೆ ಘೋಷಣೆಯಾಗಿಯೇ ಉಳಿದಿದೆ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರು ಎದುರಿಸುವ ಹಲವು ರೀತಿಯ ಸಮಸ್ಯೆಗಳಿಗೆ ಇತ್ತೀಚಿನ ದಿನಗಳಲ್ಲಿ ಕಾಡಾನೆಗಳ ಉಪಟಳದ ಸಮಸ್ಯೆಯೂ ಸೇರಿಕೊಂಡಿದೆ. ಅರಣ್ಯದಂಚಿನಲ್ಲಿರುವ ಜಿಲ್ಲೆಯ ಬೆಳ್ತಂಗಡಿ, ಕಡಪ, ಪುತ್ತೂರು, ಸುಳ್ಯ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗುತ್ತಿದೆ. ಅಂಕಿಅಂಶಗಳ ಲೆಕ್ಕಾಚಾರದ ಪ್ರಕಾರ 4-5 ವರ್ಷಗಳಲ್ಲಿ ಜಿಲ್ಲೆಯದ್ದೇ ಆನೆಗಳು ಎಂದು ಗುರುತಿಸಲ್ಪಟ್ಟಿರುವುದು ಕೇವಲ 20. ಆದರೆ ಕಳೆದ 2 ವರ್ಷಗಳಲ್ಲಿ ಈ ಸಂಖ್ಯೆ 100ರ ಗಡಿ ದಾಟಿದೆ. ಈ ಸಂಖ್ಯೆಯ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಪಕ್ಕದ ಕೇರಳ ರಾಜ್ಯ ಮತ್ತು ಗಡಿ ಜಿಲ್ಲೆಗಳಿಂದ ಜಿಲ್ಲೆಗೆ ಭೇಟಿ ನೀಡುತ್ತಿರುವ ಆನೆಗಳು. ಕೇವಲ ಕೇರಳ ರಾಜ್ಯವೊಂದರಿಂದಲೇ ಸುಮಾರು 60% ಆನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರ ಕೃಷಿ ತೋಟಗಳನ್ನು ನಾಶ ಮಾಡುತ್ತಿದೆ. ಸುಳ್ಯ, ಕಡಪ ಮತ್ತು ಪುತ್ತೂರು ತಾಲೂಕಿನ ಎಲ್ಲಾ ಕಡೆಗಳಿಗೂ ಇದೇ ಕೇರಳ ಭಾಗದಿಂದ ಆಗಮಿಸುವ ಆನೆಗಳದ್ದೇ ಕಾರುಬಾರಾಗಿದೆ. ಮಂಡಕೋಲು ಅರಣ್ಯದಿಂದ ಪೈಶ್ವಿನಿ ನದಿಯನ್ನ ದಾಟಿ ಈ ಆನೆಗಳು ಮರ್ಕಂಜ, ಅರಂತೂಡು, ಸಂಪಾಜೆ, ಪಾಣಾಜೆ, ಪೆರ್ಲಂಪಾಡಿ ಮೊದಲಾದ ರಕ್ಷಿತಾರಣ್ಯದ ಮೂಲಕ ಸಾಗಿ ಕಾಡಿನಂಚಿನಲ್ಲಿರುವ ಕೃಷಿ ಭೂಮಿಗಳಿಗೆ ನುಗ್ಗಿ ಹಾನಿ ಮಾಡುತ್ತಿವೆ. ಕೃಷಿ ತೋಟಗಳಿಗೆ ಅಳವಡಿಸಿದ ನೀರಿನ ಪೈಪ್ಗಳನ್ನು ಒಡೆದು ಹಾಕಿ ಅಪಾರ ನಷ್ಟಕ್ಕೆ ಕಾರಣವಾಗಿದೆ. ಅಲ್ಲದೆ ಜನರ ಮೇಲೂ ಈ ಆನೆಗಳು ದಾಳಿ ನಡೆಸಲು ಮುಂದಾಗುತ್ತಿದ್ದು, ಕೃಷಿಕನಿಗೆ ಇತ್ತ ಬೆಳೆಯೂ ಇಲ್ಲ, ಅತ್ತ ಜೀವಕ್ಕೂ ಬೆಲೆ ಇಲ್ಲದಂತಾಗಿದೆ. ಕೃಷಿಕರಿಗೆ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಈಗ ಕೃಷಿಕರಿಗೆ ದೊಡ್ಡ ಮಟ್ಟಿನ ಸಮಸ್ಯೆ ಆಗಿರುವಂಥದ್ದು ವನ್ಯಜೀವಿಗಳಿಂದ ಕೃಷಿಗೆ ಆಗುತ್ತಿರುವ ಹಾನಿ. ಅದರಲ್ಲಿ ವಿಶೇಷವಾಗಿ ಆನೆ. ದಕ್ಷಿಣ ಕನ್ನಡದಲ್ಲಿ ಸುಮಾರು 20 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದಲ್ಲಿ ವಾಸವಾಗಿರುವ ಆನೆಗಳು ಇದ್ದು ಲಿಮಿಟೆಡ್ ಸಂಖ್ಯೆಯಲ್ಲಿದ್ದು, ಸುಮಾರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 20-30 ಆನೆಗಳಿದ್ವು. ಆದರೆ ಪ್ರಸ್ತುತ ಈಗ 2025ನೇ ಇಸವಿಯಲ್ಲಿ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಅಂದರೆ ವಿಶೇಷವಾಗಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಕಡಬ ಈ 4 ತಾಲೂಕುಗಳಲ್ಲಿರುವ ಒಟ್ಟು ಆನೆಗಳ ಸಂಖ್ಯೆ 100ಕ್ಕೂ ಹೆಚ್ಚು ಇದೆ ಎಂಬುದು ನಮ್ಮ ಖಚಿತವಾದ ಅಭಿಪ್ರಾಯ. ಇದು ಎಲ್ಲಿಂದ ಬರ್ತಾ ಇವೆ ಅಂತ ಹೇಳಿದ್ರೆ, ಕೇರಳದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆನೆಗಳು ಬರ್ತಾ ಇವೆ. ಕೊಡಗಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಸುಳ್ಯ ತಾಲೂಕಿಗೆ ಬರ್ತಾ ಇದೆ. ಸಕಲೇಶ್ಪುರ ಭಾಗದಿಂದ ಕಡಬ ತಾಲೂಕಿಗೆ ಬರ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯಿಂದ ಬೆಳ್ತಂಗಡಿಗೆ ಬರ್ತಾ ಇದೆ. ಒಟ್ಟು 60% ಭಾಗದಷ್ಟು ಆನೆಗಳು ನಮ್ಮ ಸುಳ್ಯ ತಾಲೂಕಿನಲ್ಲೇ ಕಾನ್ಸಂಟ್ರೇಟೆಡ್ ಆಗಿ, ದಕ್ಷಿಣ ಕನ್ನಡದಲ್ಲಿ ಈ 4 ತಾಲೂಕುಗಳಲ್ಲಿ ಸುಳ್ಯ, ಬೆಳ್ತಂಗಡಿ, ಕಡಬ, ಪುತ್ತೂರು ಈ ತಾಲೂಕುಗಳಲ್ಲಿ ಆನೆಗಳು ದಿನನಿತ್ಯ ಕೃಷಿಕರ ತೋಟಕ್ಕೆ ನುಗ್ಗಿ ಲಗ್ಗೆ ಇಟ್ಟು ಕೃಷಿ ರೈತರು ತಮ್ಮ ಜಮೀನಿನಲ್ಲಿ ತಮ್ಮ ಸ್ವಂತ ಜಮೀನಲ್ಲಿ ಏನು ಕೃಷಿ ಮಾಡಿದ್ದಾರೆ ಅದಕ್ಕೆ ಹಾನಿ ಮಾಡ್ತಾ ಇವೆ. ಅಡಿಕೆ ಮರ, ರಬ್ಬರ್, ತೆಂಗಿನ ಮರ, ಬಾಳೆ ಮತ್ತು ಯಾವುದೇ ಬೆಳೆಗಳನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಇತ್ತೀಚೆಗೆ ಕಳೆದ 20 ದಿನದ ಹಿಂದೆ ಜೇಡ್ಲಾ ಎಂಬಲ್ಲಿ ಒಬ್ಬ ಕೃಷಿಕರ 2 ಲಕ್ಷದ ಪೈಪನ್ನು ನಾಶ ಮಾಡಿದೆ. ಹೊಸ ತೋಟದಲ್ಲಿ ಹಾಕಿರುವಂಥ ಪೈಪನ್ನು ನಾಶ ಮಾಡಿದೆ. ಆನೆಗಳು ಜನವಸತಿ ಪ್ರದೇಶಗಳಿಗೆ ಬರುವುದನ್ನು ತಡೆಯಲು ರಾಜ್ಯ ಸರ್ಕಾರ ಕಳೆದ ಬಜೆಟ್ನಲ್ಲಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚಿಸುವ ಘೋಷಣೆಯನ್ನ ಮಾಡಿತ್ತು. ಆದರೆ ಆ ಘೋಷಣೆಯಾಗಿಯೇ ಉಳಿದಿದೆ. ಸರ್ಕಾರ ಕೂಡಲೇ ಈ ತಂಡವನ್ನು ರಚಿಸುವ ಜೊತೆಗೆ ರ್ಯಾಪಿಡ್ ರೆಸ್ಕ್ಯೂ ಫೋರ್ಸ್ ಅನ್ನು ರಚಿಸಬೇಕು. ಈ ತನಕ ಆನೆ ದಾಳಿಯಿಂದ ಹಾನಿಯಾದವರಿಗೆ ನೀಡಬೇಕಾದ 4 ಕೋಟಿ ರೂಪಾಯಿಗಳ ಘೋಷಿತ ಪರಿಹಾರವನ್ನು ಶೀಘ್ರ ಬಿಡುಗಡೆಗೊಳಿಸಬೇಕು ಮತ್ತು ಈ ತನಕ ಆದ ಸುಮಾರು 40 ಕೋಟಿ ರೂಪಾಯಿಗಳ ಕೃಷಿ ಹಾನಿ ನೀಡಲು ಸರ್ಕಾರ ಮುಂದಾಗಬೇಕು ಎನ್ನುವ ಒತ್ತಾಯ ಕೃಷಿಕರಿಂದ ಕೇಳಿಬಂದಿದೆ. ವನ್ಯಜೀವಿಗಳಾದಂತಹ ಆನೆ, ಕಡವೆ, ಕಾಡೆಮ್ಮೆ, ಕಾಡಂದಿಗಳಿಂದ ಜನರಿಗಾಗುವ ಕೃಷಿಯಿಂದ ಬೇಸತ್ತು ಜನರು ವನ್ಯಜೀವಿಗಳ ಮೇಲೆ ರಿವರ್ಸ್ ಅಟ್ಯಾಕ್ಗಳನ್ನು ಮಾಡುವಂಥದ್ದು ನಾವು ಗಮನಿಸಿದ್ದೇವೆ. ಕೇರಳದಲ್ಲಿ ಅನನಾಸು ಬೆಳೆಯನ್ನು ನಾಶ ಮಾಡುವಾಗ ಅಲ್ಲಿಯ ಜನಗಳು ಏನು ಮಾಡಿದ್ದಾರೆ, ಅಂತಹ ಪರಿಸ್ಥಿತಿಗಳು ಇಲ್ಲಿ ಬರುವ ಮೊದಲೇ ಸರ್ಕಾರ ತಕ್ಷಣ ಎಚ್ಚೆತ್ತು ನಾವು 2-3 ವರ್ಷಗಳಿಂದ ಡಿಮಾಂಡ್ ಮಾಡುತ್ತಿರುವಂತಹ ಆನೆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ETF ಎಲಿಫೆಂಟ್ ಟಾಸ್ಕ್ ಫೋರ್ಸ್ಗಳನ್ನು ರಚನೆ ಮಾಡಬೇಕು ಅಂತ ಕೇಳ್ತಾ ಇದ್ದೆವು.
ಹಿಂದಿನ ಬಜೆಟ್ ಅಧಿವೇಶನದಲ್ಲಿ ಘೋಷಣೆ ಆಗಿತ್ತು, ಆದರೆ ಇಲ್ಲಿವರೆಗೆ ಅದು ಇಂಪ್ಲಿಮೆಂಟ್ ಆಗಲಿಲ್ಲ. ಅದನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಬೇಕು. ಕಾಡಾನೆಗಳ ಜೊತೆಗೆ ಕಾಡುಕೋಣ, ಕಾಡುಹಂದಿ, ಕಡವೆ ಮೊದಲಾದ ವನ್ಯಜೀವಿಗಳು ಕೃಷಿಕನ ನಿದ್ದೆ ಕೆಡಿಸಿವೆ. ಸರ್ಕಾರ ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಜಿಲ್ಲೆಯ ಕೇರಳ ರಾಜ್ಯದ ಕೃಷಿಕರು ಮಾಡಿದಂತೆ ಕಾಡು ಪ್ರಾಣಿಗಳ ದಾಳಿಗೆ ಪ್ರತಿದಾಳಿ ನಡೆಸಲು ಸಿದ್ಧತೆ ನಡೆಸಲು ನಿರ್ಧರಿಸಿದ್ದಾರೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.